ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟ್ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ರಿಲೇಟೆಡ್. ವಿರಾಟ್ ಕೊಹ್ಲಿ ಹ್ಯಾಸ್ ಬೀನ್ ರೂಲ್ಡ್ ಔಟ್ ಫ್ರಮ್ ಫಸ್ಟ್ 2 ಟೆಸ್ಟ್ ಮ್ಯಾಚ್ ಅಂತ. ಫಸ್ಟ್ 2 ಟೆಸ್ಟ್ ಮ್ಯಾಚ್ ಸ್ಕ್ವಾಡ್ ನ ಅನೌನ್ಸ್ ಮಾಡಿದ್ದು BCCI. 3 ಮ್ಯಾಚಿಗೆ ಲೆಟರ್ ಅನೌನ್ಸ್ ಮಾಡ್ತೀವಿ ಅಂತ. ಇವಾಗ ಫಸ್ಟ್ 2 ಮ್ಯಾಚಿಗೆ ವಿರಾಟ್ ಕೊಹ್ಲಿ ನಾನು ಬರೋದಿಲ್ಲ ಅಂತ ಹೇಳ್ಬಿಟ್ಟಿರಂತೆ ಆಫ್ಟರ್ ಸ್ಕ್ವಾಡ್ ಅನೌನ್ಸ್ಮೆಂಟ್. ಇದು ನನ್ನ ಪ್ರಕಾರ ಒಂಥರ ತಪ್ಪರನೇ ಕಾಣಿಸ್ತಾ ಇದೆ. ವಿರಾಟ್ ಕೊಹ್ಲಿ ಅವರು ಸ್ಕ್ವಾಡ್ ಅನೌನ್ಸ್ ಮಾಡಾದ್ಮೇಲೆ ಈ ತರ ಪರ್ಸನಲ್ ರೀಸನ್ಸ್ ಅದು ಇದು ಅಂತ ಅನ್ಕೊಂಡು ಏನು ರೀಸನ್ಸ್ ನಮಗಂತೂ ಗೊತ್ತಿಲ್ಲ ಏನಾಗಿದೆ ರೀಸನ್ಸ್ ಅಂತ. ಆಕ್ಚುಲಿ ಅಫ್ಘಾನಿಸ್ತಾನ್ ಸೀರೀಸ್ ಇತ್ತಲ್ಲ, ಅವಾಗ ಫಸ್ಟ್ ಮ್ಯಾಚ್ ಕೂಡ ಔಟ್ ಆಗಿದ್ರು. ಅವರೇ ಈಚೆಗಡೆ ಹೋಗಿದ್ರು, ನಾನು ಬರೋದಿಲ್ಲ ಫಸ್ಟ್ ಮ್ಯಾಚ್ ಆಡೋದಿಲ್ಲ ಅಂತ. ಇವಾಗ 2 ಮ್ಯಾಚಿಗೆ ಸ್ಕ್ವಾಡ್ ಅನೌನ್ಸ್ ಮಾಡಿದ್ರೆ ಇವಾಗ 8th ಮೂಮೆಂಟ್ ಅಲ್ಲಿ 2 ದಿನ ಇದೆ ಮ್ಯಾಚು. ಸೊ ಈ ಟೈಮಲ್ಲಿ ನಾನು ಬರೋದಿಲ್ಲ 2 ಮ್ಯಾಚ್ಗೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಟ್ಟು ಅವ್ರು ಹೋಗ್ತಾ ಇದ್ರು. ಗೊತ್ತಿಲ್ಲ ಏನು ಪರ್ಸನಲ್ ರೀಸನ್ ಆಗಿದೆ ಅಂತ, ಅದನ್ನ ಡಿಸ್ಕ್ಲೋಸ್ ಮಾಡಿಲ್ಲ, ಅವರು ಡಿಸ್ಕ್ಲೋಸ್ ಮಾಡಿಲ್ಲ, ಎಲ್ಲೂ ಕೂಡ ನಮಗೆ ಗೊತ್ತಾಗಿಲ್ಲ ಏನು ಪರ್ಸನಲ್ ರೀಸನ್ ಅಂತ. ಇನ್ಫ್ಯಾಕ್ಟ್ ಅಫ್ಘಾನಿಸ್ತಾನ್ ಸೀರೀಸ್ ಇತ್ತಲ್ಲ, ಆ ಟೈಮಲ್ಲೂ ಕೂಡ ಪರ್ಸನಲ್ ರೀಸನ್ಸ್ ಅಂತಾನೆ ಹೇಳಿದ್ರು. ಈ ತರ ಸುಮಾರು ಸೀರೀಸ್ಗಳಲ್ಲಿ ಒಂದೊಂದು ಮ್ಯಾಚು 2 ಮ್ಯಾಚ್ ಈ ತರ ಮಿಸ್ ಮಾಡ್ಕೊಂಡು ವಿರಾಟ್ ಕೊಹ್ಲಿ ರೀಸೆಂಟ್ ಆಗಿ ತುಂಬಾ ಆಗಿದೆ. ಮುಂಚೆ ಈ ತರ ಮಾಡ್ತಿರಲಿಲ್ಲ, ಬಟ್ ರೀಸೆಂಟ್ ಆಗಂತೂ ತುಂಬಾ ಈ ತರ ಮಾಡ್ತಿದ್ರೆ ಪರ್ಸನಲ್ ರೀಸನ್ ಅಂತ ಹೇಳಿದ್ರೆ ಏನ್ ಗುರು ಪರ್ಸನಲ್ ರೀಸನ್, ಸುಮ್ಮನೆ ಆರಾಮ ಏನೋ ಜಾಸ್ತಿ ಸೂಟ್ ಹಾಕ್ಬೇಡ ಅಂತ ಹೇಳ್ಬೋದು ನೀವು. ಬಟ್ ಅದೇನು ಪರ್ಸನಲ್ ರೀಸನ್ಸ್ ಅದು ನಮಗಂತೂ ಗೊತ್ತಿಲ್ಲ. ಸೀರಿಯಸ್ ರೀಸನ್ ಆದ್ರೆ ನಾವು ಕೂಡ ಕೇಳೋದಕ್ಕಾಗೋದಿಲ್ಲ. ಬಟ್ ಡಮ್ಮಿ ರೀಸನ್ ಆಯ್ತು ಅಂತಂದ್ರೆ ಅವಾಗ ನಾವು ಕೂಡ ಕೇಳ್ಬೋದು. ಸ್ಕ್ವಾಡ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೇ ಇದನ್ನೆಲ್ಲ ಹೇಳಿರ್ಬೋದಾಗಿತ್ತು ಅಂತ. ಅದೇ ಡಮ್ಮಿ ರೀಸನ್ ಯಾರು ಆಗಿತ್ತು ಅಂತಂದ್ರೆ ಅದೇ ಪೆಟ್ಟಿ ರೀಸನ್ ಯಾರು ಆಗಿತ್ತು ಅಂದರೆ. ಸೊ ಪೆಟ್ಟಿ ರೀಸನ್ ಅಲ್ಲ ಅಂತಂದ್ರೆ ಸ್ಟ್ರಾಂಗ್ ರೀಸನ್ ಇತ್ತು ಅಂದರೆ ನಾವು ಕೂಡ ಸ್ಟ್ರಾಂಗ್ ಕೇಳೋದಕ್ಕಾಗೋದಿಲ್ಲ. ಸೊ ಓಕೆ, ಇವಾಗ 2 ಮ್ಯಾಚಿಂದ ಅವ್ರು ರೂಲ್ಡ್ ಔಟ್ ಅಂತ ಅವರೇನೆ ವಿಡ್ರಾ ಮಾಡ್ಕೊಂಡಿದ್ದಾರೆ. ಸೊ ಇವ್ರಿಗೆ ರೀಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡ್ತಾರಂತೆ. ಇನ್ನು ಅನೌನ್ಸ್ ಮಾಡಿಲ್ಲ ಯಾರನ್ನೂ ಕೂಡ, ಅನೌನ್ಸ್ ಮಾಡ್ತಾರಂತೆ. ಇವಾಗ ನೋಡಿ, ಆ ಪ್ಲೇಯರ್ ಏನಾದ್ರು ಒಬ್ರು ರೀಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡ್ತಾರೆ. ಆ ಪ್ಲೇಯರ್ ಏನಾದ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋ ನಂಬರ್ 4 ಪೊಸಿಷನ್ ಅಲ್ಲಿ ಇವಾಗ ವೇಕೆಂಟ್ ಆಗಿದೆ ಅಲ್ವಾ ಸ್ಲಾಟು. ಇವಾಗ ಯಾರನ್ನಾರು ಅನೌನ್ಸ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಅಜಿಂಕ್ಯ ರಹಾನೆನೋ ಪೂಜಾರನೋ ಯಾರು ಅನೌನ್ಸ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಸುಮ್ಮನೆ ಹೇಳ್ತಾ ಇರೋದು, ರ್ಯಾಂಡಮ್ ಆಗಿ ಹೇಳ್ತಾ ಇರೋದು, ಅವ್ರನ್ನೇ ಅನೌನ್ಸ್ ಮಾಡ್ಬಿಡ್ತಾರೆ ಅಂತ ಅಲ್ಲ ಅನ್ಕೊಳ್ಳಿ. ಅವ್ರೆಲ್ಲ ಬಂದ್ಬಿಟ್ಟು ನಂಬರ್ 4 ಪೊಸಿಷನ್ ಚೆನ್ನಾಗಿ ಆಡಿದ್ರು ಫಸ್ಟ್ 2 ಟೆಸ್ಟ್ ಮ್ಯಾಚ್ ಅಲ್ಲಿ ಅಂತ ಅಂದ್ರೆ, ಇವಾಗ ವಿರಾಟ್ ಕೊಹ್ಲಿ 3rd, 4th and 5th ಟೆಸ್ಟ್ ಮ್ಯಾಚಿಗೆ ವಾಪಸ್ ಬರ್ತಾರೆ ಅಂತ ಅಂದಾಗ ಇಲ್ಲಿ 4th ಪೊಸಿಷನ್ ಏನೋ ಮಸ್ತಾಗಿ ಆಡಿರುವಂತ ಬ್ಯಾಟರು ಅವರು ವಿಡ್ರಾ ಆಗ್ಬೇಕು ಅಲ್ಲಿ ಅಂತ ಅಂದ್ರೆ, ಅವ್ರು ಕೆಳಗಡೆ ಹೋಗ್ಬೇಕು ಅಂತ ಅಂದ್ರೆ ಅಲ್ಲಿ ಒಂಥರ ಆಕ್ವರ್ಡ್ ಸಿಚುವೇಶನ್ ಅಂತೂ ಖಂಡಿತ ಬಂದೇ ಬರುತ್ತೆ. ಸೊ ಕಾದ್ ನೋಡ್ಬೇಕು ಅಷ್ಟೇ ಯಾರು ರಿಪ್ಲೇಸ್ಮೆಂಟ್ ಆಗಿ ಬರ್ತಾರೆ, ಯಾರು ನಂಬರ್ 4th ಸ್ಲಾಟ್ ಅಲ್ಲಿ ಆಡ್ತಾರೆ, ಅವ್ರು ಕಳಿಕಾಗತ್ತಾ ಆಗೋದಿಲ್ವಾ. ಜೊತೆಗೆ ಇಂಡಿಯಾದು ಕೂಡ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಸೈಕಲ್ ನಡೀತಾ ಇರೋದು, ಇಲ್ಲಿ ಒಂದೊಂದು ಮ್ಯಾಚು ಕೂಡ ಒಂಥರ ಚಿನ್ನ ಇದ್ದಂಗೆ. ಒಂದು ಮ್ಯಾಚ್ ಏನಾದ್ರು ಎಫೆಕ್ಟ್ ಆಯ್ತು ಅಂದ್ರೆ ಅಥವಾ 2 ಮ್ಯಾಚ್ ಏನಾದ್ರು ಎಫೆಕ್ಟ್ ಆಯ್ತು ಅಂತಂದ್ರೆ, ಇವಾಗ ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅವ್ರ ಹತ್ರ ಬಾಲ್ ಇರ್ಬೋದು ಇಂಗ್ಲೆಂಡ್ ಅವ್ರ ಹತ್ರ, ನಮ್ಮ ಹತ್ರ ವಿರಾಟ್ ಬಾಲ್ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಂದ್ರೆ ವಿರಾಟ್ ಇದ್ರೆ ಏನೋ ಒಂಥರ ಧೈರ್ಯ ಅನ್ನೋ ತರ ಹೇಳಿದ್ರು. ಇವಾಗ ವಿರಾಟ್ ಕೊಹ್ಲಿನ 2 ಟೆಸ್ಟ್ ಮ್ಯಾಚಿಗೆ ಅವೈಲೇಬಲ್ ಇಲ್ಲ. ಏನೋ ಒಂದಾಗಿದ್ರೆ ಏನೋ ರೀಸನ್ಸ್ ಇರ್ಬೋದು ಅಂತ ಅನ್ಕೊಂಬೋದಾಗಿತ್ತು. ಬಟ್ 2 ಟೆಸ್ಟ್ ಮ್ಯಾಚು ಆಲ್ಮೋಸ್ಟ್ ಎಷ್ಟೋ ಗುರು 10-15 ದಿನ ಆಗೋಗ್ಬಿಡುತ್ತೆ. 2 ಟೆಸ್ಟ್ ಮ್ಯಾಚ್ ಎಲ್ಲ ಮುಗಿಯೋಷ್ಟರಲ್ಲಿ. ಅದೇ ಇನ್ ಬಿಟ್ವೀನ್ ಗ್ಯಾಪ್ ಎಲ್ಲ ತಗೊಂಡು ನೋಡ್ತಂದ್ರೆ ಇಷ್ಟು ಪರ್ಸನಲ್ ಕೆಲಸ ಏನೋ, ಇಷ್ಟೊಂದು ಏನೋ ಅದು ಇದು ಅಂತೆಲ್ಲ ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ. ಒಟ್ಟಲ್ಲಿ ಏನೋ ಅವ್ರು ವಿಡ್ರಾ ಮಾಡ್ಕೊಂಡಿದ್ರೆ, ಬಟ್ ಮುಂಚೆನೇ ಇದನ್ನೆಲ್ಲ ಹೇಳಿತ್ತು ಅಂದರೆ ಸ್ವಲ್ಪ ಚೆನ್ನಾಗಿರೋದೇನೋ. ಬಟ್ ಪರವಾಗಿಲ್ಲ, ಏನೋ ಆಗಿದೆ. ಬಟ್ ಇವಾಗ ಇದೇ ಥರ ಇಶಾನ್ ಕಿಶಾನ್ ಕೂಡ ವಿಡ್ರಾ ಮಾಡ್ಕೊಂಡಿದ್ರು, ಅವ್ರನ್ನ ಗಣನೆಗೆ ತಗೊಂಡಿಲ್ಲ. ಇವ್ರನ್ನ ಆ ಥರ ಮಾಡೋದಕ್ಕಾಗೋದಿಲ್ಲಲ್ಲ BCCI. ಈ ಥರ ಎಲ್ಲ ಮಾಡಿಬಿಟ್ರೆ ಆಮೇಲೆ ಎಲ್ಲ ದಗ ಅಂತ ದೇಶನೇ ಹೊರದ್ಬಿಡ್ತದೆ ವಿರಾಟ್ ಕೊಹ್ಲಿ ವಿಚಾರದಲ್ಲಿ. ಈ ಥರ ಅಗ್ರೆಸಿವ್ ಮೂವ್ ಏನಾದ್ರು ಮಾಡಿಬಿಡ್ತು ಅಂದರೆ, ಇನ್ ಕೇಸ್ ಏನಾದ್ರು ವಿರಾಟ್ ಕೊಹ್ಲಿ 3rd, 4th and 5th ಟೆಸ್ಟ್ ಮ್ಯಾಚಿಗೆ ಸೆಲೆಕ್ಟ್ ಮಾಡಲಿಲ್ಲ ಅಂತಂದರೆ ಅದು BCCI ತಗೊಂಡಂಥ ಒಂದು ಸ್ಟ್ರಾಂಗ್ ಡಿಸಿಷನ್ ಆಗೋಗ್ಬಿಡುತ್ತೆ. ನೀವು ಇಶಾನ್ ಕಿಶಾನಿಗೆ ನಾವು ಮಾಡಿದ್ವಿ ತಾನೆ, ಅದನ್ನೇ ನಿಮಗೂ ಮಾಡ್ತಿದ್ದೀವಿ ಅನ್ನೋ ಥರ ಇರುತ್ತೆ. ಯಾಕಂದರೆ ಅವರು ಕೂಡ ವಿಡ್ರಾ ಮಾಡ್ಕೊಂಡಿದ್ರು 2 ಮ್ಯಾಚಿಂದ. ಅನೌನ್ಸ್ ಆದ್ಮೇಲೆ ಸ್ಕ್ವಾಡ್ ಅನೌನ್ಸ್ ಆದ್ಮೇಲೆ ನನಗೆ ಏನೋ ರೀಸನ್ಸ್ ಇದೆ ಗುರು ಅದು ಇದು ಅಂತ ಅಂದ್ಬಿಟ್ಟು ವಿಡ್ರಾ ಮಾಡ್ಕೊಂಡಿದ್ರು. ಬಟ್ ಇವರು ಅದು ಏನು ಬಲವಾದ ಕಾರಣ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. 3rd, 4th ಮತ್ತು 5th ಟೆಸ್ಟ್ ಮ್ಯಾಚಿಗೆ ಸೆಲೆಕ್ಟ್ ಮಾಡ್ತಾರೋ ಮಾಡೋದಿಲ್ಲೋ ಅನ್ನುವಂಥದ್ದು ಕಾದ್ ನೋಡಬೇಕು ಅಷ್ಟೇ. ಜೊತೆಗೆ ಅಯೋಧ್ಯೆಯಲ್ಲಿ ನಡೀತಿದ್ದಂಥ ರಾಮನದು ಇವತ್ತು ಇತ್ತಲ್ಲ ಇವೆಂಟು, ರಾಮನ ಪ್ರಾಣ ಪ್ರತಿಷ್ಠಾಪನೆ ಇವೆಂಟ್ಗೂ ಕೂಡ ಅವ್ರನ್ನ ಇನ್ವೈಟ್ ಮಾಡಿದ್ರು. ಅದಕ್ಕೂ ಕೂಡ ಅವರು ಹೋಗಿಲ್ಲ. ರೋಹಿತ್ ಶರ್ಮಾ ಕೂಡ ಹೋಗಿಲ್ಲ. ಇನ್ನು ಸ್ವಲ್ಪ ಜನ ಕ್ರಿಕೆಟರ್ಸ್ ಕೂಡ ಹೋಗಿಲ್ಲ. ಇದಕ್ಕೆ ರೀಸನ್ಸ್ ಕೊಡ್ಬೋದು. ರೋಹಿತ್ ಶರ್ಮಾ ಅವ್ರು ಪ್ರಾಕ್ಟೀಸ್ ಮಾಡಿದ್ದಾರೆ ಮುಂಬೈಯಲ್ಲಿ, ಅದೊಂದು ರೀಸನ್ನು. ಸೊ ಇವ್ರನ್ನ ಹೋಗಲೇಬೇಕು ಅನ್ನೋದೇನಿಲ್ಲ, ಪುಷ್ ಕೊಡಬೇಕು ಅಂತ ಏನಿಲ್ಲ. ಇಷ್ಟ ಇದ್ದರೆ ಹೋಗಿರೋರು, ಏನೇ ಆದರೂ ಹೋಗಿರೋರು. ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಇದೆ ಅಷ್ಟೇ. ಜೊತೆಗೆ ಬೇರೆ ರೀಸನ್ಸ್ ಕೂಡ ಇರ್ಬೋದು. ನಾವು ಸುಮ್ಮನೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಇವ್ರು ಹೋಗಿಲ್ಲ, ಅವ್ರು ಹೋಗಿಲ್ಲ, ಯಾಕೆ ಹೋಗಿಲ್ಲ ಅದು ಇದು ಅಂತೆಲ್ಲ ಅವ್ರದ್ದೇ ಓನ್ ರೀಸನ್ಸ್ಗಳು ಇರ್ತಾವೆ ಅಷ್ಟೇ. ಬಟ್ ನನಗೆ ಪರ್ಸನಲ್ ಆಗಿ ವಿರಾಟ್ ಕೊಹ್ಲಿ ಅವರು 2 ಟೆಸ್ಟ್ ಮ್ಯಾಚಿಂದ ಆಪ್ಟ್ ಆಗಿದ್ದು ಈಚೆಗಡೆ ಒಂದೇನೋ ಆಗಿದ್ರೆ ಪರ್ಸನಲ್ ರೀಸನ್ಸ್ ಇಂದ ಓಕೆ. 2 ಈಚೆ ಹೋಗಿದ್ದು ನನಗೆ ಯಾಕೋ ಪರ್ಸನಲಿ ಡಿಸಪಾಯಿಂಟ್ ಆಯಿತು. ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇದು. ಯಾಕಂದರೆ ಲಾಸ್ಟ್ ಸೀರೀಸಲ್ಲೂ ಕೂಡ 1 ಮ್ಯಾಚ್ ಪರ್ಸನಲ್ ರೀಸನ್ಸ್ ಅಂತ ಈಚೆ ಹೋಗಿದ್ರು.
ಪದೇ ಪದೇ ಪರ್ಸನಲ್ ರೀಸನ್ಸ್ ಅಂತ ಅಂದರೆ ಇದು ಏನೋ ಒಂದು ಮ್ಯಾಚಲ್ಲಿ ಯಾವ್ದಾದ್ರು ಪರ್ಸನಲ್ ರೀಸನ್ಸ್ ಅಂದ್ಬಿಟ್ಟು ಸುಮ್ಮನೆ ಈಚೆ ಹೋದರೆ ಅಥವಾ ಒಂದು ಸೀರೀಸಲ್ಲಿ ಈಚೆ ಹೋದರೆ ಅರ್ಥ ಇರುತ್ತೆ. ಪ್ರತಿ ಬ್ಯಾಕ್ ಟು ಬ್ಯಾಕ್ ಸೀರೀಸಲ್ಲಿ ಪರ್ಸನಲ್ ರೀಸನ್ಸ್ ಅಂತ ಈಚೆ ಹೋಗ್ತಾ ಇದ್ದಾರೆ. ಇದು ಸರಿ ಕಾಣೋದಿಲ್ಲ. ವಿರಾಟ್ ಕೊಹ್ಲಿ ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ, ಸರಿ ಕಾಣಿಸ್ತಾ ಇಲ್ಲ. ಗೊತ್ತಿಲ್ಲ ಇದನ್ನು BCCI ಯಾವ ಥರ ತಗೊತಾರೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.